ಹಲೋ ನಮಸ್ಕಾರ. AM2PM ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇನ್ನೇನು ಬಿಗ್ ಬಾಸ್ ಸೀಸನ್ 10 ಮುಗ್ದೇ ಹೋಗಿದೆ. ಸೊ ಸ್ವಲ್ಪ ಎಡಿಟಿಂಗ್ ಬಾಕಿ ಇದೆ. ಸೊ ಎಡಿಟರ್ಸ್ ಎಡಿಟ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಎಡಿಟ್ಸ್ ಆದ್ಮೇಲೆ ನಿಮ್ಗೆ ಟಿವಿಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಇವತ್ತು ಸಂಜೆ 7:30ಕ್ಕೆ ನೀವು ನೋಡ್ಬೋದು ನಿಮ್ಮ ಟಿವಿಯಲ್ಲಿ ಅಥವಾ ಜಿಯೋ ಸಿನಿಮಾದಲ್ಲಿ ನೋಡ್ಕೊಂಡು ಕೂರ್ಬೋದು. ಸೊ ಇವಾಗ ಯಾರು ಅಂತ ಅನೌನ್ಸ್ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ನೀವು ಮೊದಲ ಬಾರಿಗೆ ಬಂದಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ನಾನು ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ತಡ ಮಾಡೋದು ಬೇಡ. ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿನ್ನೆ ಎಪಿಸೋಡ್ ನಲ್ಲಿ 6 ಜನ ಕಂಟೆಸ್ಟೆಂಟ್ಸ್ ಇದ್ರು. ಅದರಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಿದ್ದಾರೆ, ಅದು ತುಕಾಲಿ ಸಂತೋಷ್ ಅವರು. ಒಂದು ಭರ್ಜರಿ ಎಂಟರ್ಟೈನ್ಮೆಂಟ್ ಕೊಟ್ಟು ಅವ್ರದ್ದು ಏನು ತಾಕತ್ತು ಅಂತ ತೋರಿಸಿ ಹೋಗಿದ್ದಾರೆ. ಸೊ ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಅವ್ರನ್ನ ಬೀಟ್ ಮಾಡೋದು ಯಾರು ಇಲ್ಲ. ಸೊ ಇಲ್ಲಿ ಇನ್ನೂ 3 ಜನ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಂದ ಬಂದಿದ್ದಾರೆ. ಒಬ್ರು ರೈತರ ಪರವಾಗಿ ಬಂದ್ರೆ, ಒಬ್ರು ವಿಜ್ಞಾನಿ ಅಂತ ಏನೋ ಹೇಳಿಕೊಂಡು ಬಂದಿದ್ದಾರೆ. ಸೊ ಟ್ರೋಲು ಅವೆಲ್ಲ ನಿಮ್ಗೆ ಗೊತ್ತಾ ಇದೆ. ಸೊ 3 ಜನ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂದ್ರೆ ಅದು ಸಂಗೀತ ಅವರು, ಕಾರ್ತಿಕ್ ಅವರು, ವಿನಯ್ ಗೌಡ ಅವರು. ಈ 3 ಜನ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಂದ ಬಂದ್ರೆ, ಒಬ್ರು ರೈತರ ಪರವಾಗಿ ವರ್ತೂರ್ ಸಂತೋಷ್ ಅವರು ಬಂದಿದ್ದಾರೆ. ದೆನ್ ನವ ವಿಜ್ಞಾನಿ, ನಯ ವಿಜ್ಞಾನಿ ಅನ್ಕೊಂಡು ಡ್ರೋನ್ ಪ್ರತಾಪ್ ಅವರು ಏನೋ ಟಾಪ್ 5 ಅಲ್ಲಿ ಬಂದಿದ್ದಾರೆ. ಸೊ ಇದರಲ್ಲಿ ಟಾಪ್ 5 ಅಲ್ಲಿ ಮತ್ತೆ 4th ಅಲ್ಲಿ ಎಲಿಮಿನೇಟ್ ಆಗಿರೋದು ವರ್ತೂರ್ ಸಂತೋಷ್ ಅವರು ಮತ್ತು ವಿನಯ್ ಗೌಡ ಅವರು. ಸೊ ಅವರು ಸ್ವಲ್ಪ ಕಡಿಮೆ ಅಂದ್ರೆ 5 ಜನಕ್ಕೂ ಕೋಟಿ ಮೇಲೆ ಓಟ್ಸ್ ಬಂದಿದೆ. ಸೊ ಅದ್ರಲ್ಲೇನೆ ಗೊತ್ತಾಗುತ್ತೆ ನಿಮ್ಗೆ TRP ಎಷ್ಟೊಂದು ಹೈಪ್ ಆಗಿರ್ಬೋದು ಅಂತ. ಈ ಸರಿದು ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ, ಕನ್ನಡದ ಹಿಸ್ಟ್ರಿಯಲ್ಲೇ ಒನ್ ಆಫ್ ದಿ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಸೀಸನ್ 10. ಓಕೆ, ಕನ್ನಡ ಅದು. ಓಕೆ, ಇಂಗ್ಲಿಷ್ ಅಲ್ಲ, ಹಿಂದಿ ಅಲ್ಲ, ತಮಿಳ್ ಅಲ್ಲ, ತೆಲುಗು ಅಲ್ಲ. ಸೊ ಕನ್ನಡದಲ್ಲಿ ದ ಒನ್ ಆಫ್ ದಿ ಹೈಯೆಸ್ಟ್ TRP ಅಂದ್ರೆ ಅದು ಬಿಗ್ ಬಾಸ್ ಸೀಸನ್ ಅಂತ ಈ ಸರಿ ಹೇಳ್ಕೋಬಹುದು. ಬಟ್ ಇವಾಗ ಓಟ್ ಪ್ರಕಾರ ಬಂದ್ರೆ ಇವರಿಬ್ರು ಎಲಿಮಿನೇಟ್ ಆಗಿದ್ದಾರೆ, ವಿನಯ್ ಮತ್ತೆ ವರ್ತೂರ್ ಅವರು. ಟಾಪ್ ಸ್ಟಾರ್ಟಿಂಗ್ ಅಲ್ಲಿ 5th ಮತ್ತು 4th ಅಲ್ಲಿ ಎಲಿಮಿನೇಟ್ ಆಗಿದ್ದಾರೆ. ಸೊ ಇನ್ನು 3 ಸ್ಲಾಟ್ ಅಲ್ಲಿ ಉಳ್ಕೊಂಡಿರೋದು ಸಂಗೀತ ಅವರು ಮತ್ತೆ ಕಾರ್ತಿಕ್ ಅವರು ಮತ್ತೆ ಡ್ರೋನ್ ಪ್ರತಾಪ್ ಅವರು. ಸೊ ಡ್ರೋನ್ ಪ್ರತಾಪ್, ಸಂಗೀತ ಮತ್ತೆ ಕಾರ್ತಿಕ್ ಅವರು ಇದ್ದಾಗ ಅಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿ ಸಂಗೀತ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ಎಲ್ಲಿ ಸಂಗೀತ ಅವರು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟು ಯಾರಿಗೂ ಹೆದರದೆ ಒಂದು ಒಳ್ಳೆ ವುಮೆನ್ ಆಗಿ, ಅಲ್ಲಿ ಯಾವ್ದು ವುಮೆನ್ ಕಾರ್ಡ್ ನನ್ಗನ್ಸ್ದಂಗೆ ಪ್ಲೇ ಮಾಡಿಲ್ಲ. ಎಲ್ಲಿ ಹೇಳ್ಕೋಬೇಕು ಅಲ್ಲಿ ಹೇಳ್ಕೊಂಡಿದ್ದಾರೆ. ಬಟ್ ಅಲ್ಲಿ ಕಂಟೆಸ್ಟೆಂಟ್ಸ್ ಆಟ ಆಡೋಕ್ಕೋಸ್ಕರ ಸ್ವಲ್ಪ ಸಿಂಪತಿಗೆ ಇಟ್ಕೊಳ್ಳೋಕೆ ಆ ತರ ಎಲ್ಲ ಕಮೆಂಟ್ಸ್ ಮಾಡಿರ್ತಾರೆ. ಅದ್ರಲ್ಲಿ ಏನು ತಲೆ ಕೆಡಿಸ್ಕೊಳೋದಿಲ್ಲ. ಒನ್ ಆಫ್ ದಿ ಗ್ರೇಟ್ ವುಮೆನ್ ಅಂತ ಹೇಳ್ಬೋದು, ಹ್ಯೂಮನ್ ಬೀಯಿಂಗ್ ಅಂತಾನೆ ಹೇಳ್ಬೋದು. ಸಂಗೀತ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ. ಮತ್ತೆ ಇಲ್ಲಿ ಟಾಪ್ 2 ಅಂತ ಬಂದ್ರೆ, ಟಾಪ್ 2 ಅಲ್ಲಿ ಇರೋರು ಇಬ್ರು ಬಡವ್ರ ಮಕ್ಳೇನೆ. ಸೊ ಯಾರು ಬೆಳೆದ್ರು ನಮ್ ಖುಷಿನೇ. ಅದರಲ್ಲಿ ಒಬ್ರು ಎಲ್ಲಿ ಸುಳ್ಳು ಹೇಳ್ದೇನೆ, ಯಾರಿಗೂ ಮೋಸ ಮಾಡ್ದೇನೆ, ಅವ್ರ ಪರಿಶ್ರಮ ಪಟ್ಕೊಂಡು ಅವ್ರದ್ದು ಟ್ಯಾಲೆಂಟ್ ತಗೊಂಡು ಯಾರು ಮುಂದೆ ಬರ್ತಾರೋ ಸೊ ಅವ್ರನ್ನ ಯಾವತ್ತು ಕೈ ಬಿಡಬಾರ್ದು ಅಲ್ವಾ. ಸೊ ಇಲ್ಲಿ ವಿನ್ ಆಗಿದ್ದು ಅವರೇನೆ. ಸೊ ಕಾರ್ತಿಕ್ ಮಹೇಶ್ ಅವರು ವಿನ್ ಆಗಿದ್ದಾರೆ. ಸೊ ಬಿಗ್ ಬಾಸ್ ಸೀಸನ್ 10 1,38,00,000 ಓಟ್ಸ್ ನ ತಗೊಂಡು ಅವರು ಈ ಸೀಸನ್ ನ ವಿನ್ ಆಗಿದ್ದಾರೆ. ನಾನ್ ಯಾಕೆ ಈ ತರ ಹೇಳಿದ್ನಂದ್ರೆ, ಇವಾಗ ಇಫ್ ಸಪೋಸ್ ಡ್ರೋನ್ ಪ್ರತಾಪ್ ಅವ್ರು ವಿನ್ ಆಗಿದ್ದೆ ಆ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಇರ್ತಿರ್ಲಿಲ್ಲ, ಎಸ್ಪೆಷಲಿ ನಂಗೆ ಇರ್ತಿರ್ಲಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಂಗೆ ಇಬ್ರು ಬಡವ್ರ ಮಕ್ಳೇನೆ. ಸೊ ಬೆಳಿಬೇಕಾಗಿರೋದು ಎಲ್ಲೂ ಯಾರಿಗೂ ಸುಳ್ಳು ಹೇಳಿರ್ಬಾರ್ದು, ಯಾರಿಗೂ ಮೋಸ ಮಾಡಿರ್ಬಾರ್ದು. ಈ ತರ ನಾನು ಹಂಗೆ ಹಿಂಗೆ ಜೋನಿ ಡೆಪ್ ಗೊತ್ತು ಅವೆಲ್ಲ ಏನಕ್ಕೆ ಹೇಳೋ ಬರದಲ್ಲಿ ಈ ತರದೆಲ್ಲ ಸುಳ್ಳು ಅಂತ ಗೊತ್ತಿದ್ರು ಹೇಳೋ ಬರದಲ್ಲಿ ಹೇಳಕ್ ಆಗಲ್ಲ. ಇಂಟೆನ್ಷನಲಿ ನಮ್ಗೆ ಒಂದು ಪಾಪ್ಯುಲಾರಿಟಿ ಸಿಗುತ್ತೆ ಅಂತಾನೆ ಹೇಳಿರ್ತಾರೆ, ಆಯ್ತಾ. ಸೊ ಆ ತಪ್ಪುಗಳನ್ನ ಇನ್ನೂ ಆದ್ರೂ ಆ ಮನುಷ್ಯ ಒಪ್ಕೊಂಡಿಲ್ಲ, ಅದು ಏನಕ್ಕೂ ಗೊತ್ತಿಲ್ಲ. ಬಟ್ ಎಂಡ್ ಆಫ್ ದಿ ಡೇ ನಮ್ಮ ಫೇವ್ರೇಟ್ ಕಾರ್ತಿಕ್ ಅವರು ವಿನ್ ಆಗಿದ್ದಾರೆ. ಸೊ ಏನ್ ಹೇಳ್ಬೇಕು, ಈ ಸರಿ ಬಿಗ್ ಬಾಸ್ ಸೀಸನ್ 10 ಯಾವುದು ಸ್ಕ್ರಿಪ್ಟೆಡ್ ಅಲ್ಲ, ಒಂದು ರಿಯಾಲಿಟಿ ಶೋ ಎಂಟರ್ಟೈನ್ಮೆಂಟ್ ಆಗಿ ತಗೊಂಡು ಹೋಗಿದ್ದಾರೆ. ಸೊ ಬಿಗ್ ಬಾಸ್ ಕ್ರ್ಯೂಗೆ ದೆನ್ ಕಿಚ್ಚ ಸುದೀಪ್ ಅವರು ಹಂಗೇನೆ ನಡೆಸ್ಕೊಂಡು ಹೋಗಿದ್ದಾರೆ. ಸೊ ಒನ್ ಆಫ್ ದಿ ಬೆಸ್ಟ್ ಸೀಸನ್ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ವಿನ್ ಆಗಿದ್ದಾರೆ ಅಂತ ಒಂದು ಹೆಮ್ಮೆ ಇದೆ. ಸೊ ಒಳ್ಳೆ ವ್ಯಕ್ತಿನೂ ವಿನ್ ಆಗಿದ್ದಾರೆ ಅಂತ ಒಂದು ಹೆಮ್ಮೆನೂ ಕೂಡ ಇದೆ. ಸೊ ನಿಮಗೆ ಹೇಗೆ ಅನಿಸ್ತು, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಿದ್ರು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ದೆಲ್ಲಿ ಓಟು ಎಲ್ಲೂ ಮಿಸ್ ಆಗಿಲ್ಲ, ನಿಮ್ ಓಟಿಗೆ ಕರೆಕ್ಟ್ ಆಗಿ ಒಬ್ಬ ವ್ಯಕ್ತಿ ವಿನ್ ಆಗಿದ್ರೆ ಅಂತ ನಾನು ಅನ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್.